ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 11/8/2026 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬಾಪ್ತಾದರವರ ನೆನಪು ಪ್ರೀತಿಯನ್ನು ಪಡೆಯಬೇಕೆಂದರೆ ಸೇವಾಧಾರಿಗಳಾಗಿ, ಬುದ್ಧಿಯಲ್ಲಿ ಜ್ಞಾನ ಸಂಪನ್ನವಾಗಿದ್ದರೆ ಮಳೆಯನ್ನು ಸುರಿಸಿ. ಶಿವ ಭಗವಾನು ವಾಚ: ಇನ್ನು ಕೆಲವೇ ಮೋಡಗಳು ಉಳಿದಿವೆ. ಹೇಗೆ ಮಳೆ ಕಡಿಮೆಯಾದಾಗ ಸಾಗರದ ಮೇಲೆ ಮೋಡಗಳಿರೋದಿಲ್ಲ, ತಣ್ಣಗಾಗ್ತವೆ, ಹಾಗೆಯೇ ಇಲ್ಲಿಯೂ ಸಹ ತಣ್ಣಗಾಗ್ತಾರೆ. ಯಾರು ರಿಫ್ರೆಶ್ ಆಗಿ ಹೋಗಿ ಮಳೆ ಸುರಿಸುವರೋ ಅವರಿಗೆ ಮೋಡಗಳೆಂದು ಹೇಳಲಾಗ್ತದೆ. ಒಂದು ವೇಳೆ ಮಳೆ ಸುರಿಸದಿದ್ದರೆ ಅವರಿಗೆ ಮೋಡಗಳೆಂದು ಹೇಳುವರೆ? ಇವು ಜ್ಞಾನದ ಮೋಡಗಳಾಗಿವೆ, ಅವು ನೀರಿನ ಮೋಡಗಳಾಗಿವೆ. ಮಿಲನದ ಸೀಸನ್ ಇದ್ದಾಗ ಜ್ಞಾನದ ಮೋಡಗಳು ಬರ್ತವೆ. ರಿಫ್ರೆಶ್ ಆಗಿ ಹೋಗಿ ಅನ್ಯರನ್ನೂ ರಿಫ್ರೆಶ್ ಮಾಡ್ತಾರೆ. ಮೋಡಗಳಲ್ಲಿಯೂ ನಂಬರ್ ವಾರ್ ಇರ್ತಾರೆ. ಕೆಲವರಂತೂ ಬಹಳ ಜೋರಾಗಿ ಮಳೆ ಸುರಿಸ್ತಾರೆ. ಮೋಡಗಳ ಕೆಲಸವೇ ಆಗಿದೆ ಮಳೆ ಸುರಿಸುವುದು, ಬಾಡಿರುವ ಮರಗಿಡಗಳನ್ನು ರಿಫ್ರೆಶ್ ಮಾಡುವುದು. ಯಾರಲ್ಲಿ ಪೂರ್ಣ ಜ್ಞಾನವಿದೆಯೋ ಅವರು ಗುಪ್ತವಾಗಿ ಕುಳಿತುಕೊಳ್ಳೋದಿಲ್ಲ. ಅವರಿಗೆ ತಂದೆಯ ಆದೇಶವೂ ಬೇಕಾಗಿಲ್ಲ, ಏಕೆಂದರೆ ಮೋಡಗಳಲ್ಲವೇ ತುಂಬಿಕೊಂಡು ಹೋಗಿ ಮಳೆ ಸುರಿಸುವುದಕ್ಕಾಗಿಯೇ ಬರ್ತಾರೆ. ಎಲ್ಲಿಯಾದರೂ ಬಂಜರು ಭೂಮಿ ಇರೋದನ್ನು ನೋಡಿದರೆ ಅಲ್ಲಿ ಹೋಗಿ ಹಚ್ಚ ಹಸರಾಗಿ ಮಾಡಬೇಕು. ಮಹಾರಥಿ ಮಕ್ಕಳು ಎಲ್ಲ ಸೇವಾ ಕೇಂದ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ಯಾವ ಸೇವಾ ಕೇಂದ್ರ ತಣ್ಣಗಾಗಿದೆ, ಯಾವ ಸೇವಾ ಕೇಂದ್ರದ ಮಕ್ಕಳಿಗೆ ಹೆಚ್ಚು ಬಿರುಗಾಳಿ ಬರ್ತವೆ ಎಂಬುದನ್ನು ಮಹಾರಥಿ ಸೇವಾಧಾರಿಗಳು ಬಹಳ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ತಂದೆಯೂ ಸಹ ಸದಾ ಹೇಳ್ತಾರೆ, ಸೇವಾಧಾರಿ ಮಕ್ಕಳಿಗೆ ನೆನಪು ಪ್ರೀತಿ ತಿಳಿಸಿ ಎಂದು. ಒಳ್ಳೊಳ್ಳೆಯ ಸೇವಾಧಾರಿಗಳು ಮೋಡಗಳು ಸರ್ವಿಸ್ ಮಾಡಲು ಹೋಗ್ತಾರೆ. ಪ್ರದರ್ಶನೆಯಲ್ಲಿಯೂ ಎಲ್ಲರೂ ಏಕರಸವಾಗಿ ತಿಳಿಸೋದಿಲ್ಲ. ಮುಖ್ಯವಾದ ಮಾತೇ ಇದಾಗಿದೆ. ಗೀತೆಯ ಭಗವಂತ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ, ಸಾಕಾರಿ ಶ್ರೀಕೃಷ್ಣನಲ್ಲ. ತಿಳಿಸಿಕೊಡುವ ಶೈಲಿ ಬಹಳ ಚೆನ್ನಾಗಿರಬೇಕು. ಇಡೀ ದಿನ ಇದೇ ಚಿಂತನೆ ಇರಲಿ. ಎಲ್ಲರನ್ನೂ ಹೋಗಿ ಜಾಗೃತಗೊಳಿಸಬೇಕು. ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ. ಎಲ್ಲರಿಗೆ ಪ್ರೀತಿಯಿಂದ ತಿಳಿಸ್ತಾ ಇರಿ. ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ ತಂದೆ, ಮತ್ತೊಬ್ಬರು ಪಾರಲೌಕಿಕ ತಂದೆ. ಪಾರಲೌಕಿಕ ತಂದೆಗೆ ಪತಿತ ಪಾವನನೆಂದು ಹೇಳ್ತಾರೆ. ಈಗ ನೀವು ಮಕ್ಕಳಿಗೆ ಬುದ್ಧಿ ಸಿಕ್ಕಿದೆ. ಪ್ರಪಂಚದ ಮನುಷ್ಯರು ಭಲೆ ಆಡಂಬರವಾಗಿ ಕಾಣ್ತಾರೆ, ಆದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ. ಸ್ವಯಂ ತಂದೆಯೇ ಹೇಳ್ತಾರೆ, ಈ ಸಾಧು ಸಂತರನ್ನು ಸಹ ನಾನೇ ಉದ್ಧಾರ ಮಾಡಬೇಕಾಗಿದೆ. ಅವರೂ ಸಹ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ಈ ಜ್ಞಾನ ಪ್ರಾಯಲೋಪವಾಗ್ತದೆ, ಆದರೆ ಇದು ಯಾರಿಗೂ ತಿಳಿದಿಲ್ಲ. ಶಾಸ್ತ್ರಗಳಲ್ಲಿ ಈ ಜ್ಞಾನವಿಲ್ಲ, ಆದ್ದರಿಂದ ಯಾರದ್ದೂ ಸದ್ಗತಿಯಾಗಲು ಸಾಧ್ಯವಿಲ್ಲ. ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ, ಆದರೆ ಅದು ಭಕ್ತಿ ಮಾರ್ಗವಾಗಿದೆ. ತಂದೆ ಪತಿತ ಪಾವನನಾಗಿದ್ದಾರೆ, ರಾಜಯೋಗ ಕಲಿಸ್ತಾರೆ ಎಂದ ಮೇಲೆ ರಾಜ್ಯಭಾರಕ್ಕಾಗಿ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕು. ತಂದೆಯೇ ಬಂದು ರಾಜಯೋಗ ಕಲಿಸ್ತಾರೆ. ಇದು ಸಹ ನಿಮಗೆ ಈಗ ಅರ್ಥವಾಗಿದೆ. ಯಾರಿಗೆ ಕಲ್ಪದ ಹಿಂದೆ ತಿಳಿಸಿದ್ದರೋ ಅವರಿಗೆ ಈಗಲೂ ತಿಳಿಸ್ತಾರೆ ಮತ್ತು ತಿಳಿದುಕೊಳ್ತಾರೆ. ಯುದ್ಧವೆಂದರೆ ಆ ಯುದ್ಧವಲ್ಲ, ಹೇಗೆ ಯಾವಾಗಲೂ ನಡೆಯುತ್ತಾ ಬಂದಿದೆ.
8-10 ವರ್ಷಗಳವರೆಗೆ ನಡೆದು ಮತ್ತೆ ನಿಂತು ಹೋಗ್ತಾರೆ. ಡ್ರಾಮಾನುಸಾರ ಯಾವ ಅಣುಬಾಂಬುಗಳನ್ನು ತಯಾರಿಸಿದ್ದಾರೆಯೋ ಅವನ್ನು ಕೇವಲ ಇಟ್ಟುಕೊಳ್ಳೋದಕ್ಕಾಗಿ ತಯಾರಿಸಿಲ್ಲ. ಪತಿತ ಮನುಷ್ಯರ ಮೃತ್ಯುವಾಗದೆ ಸತ್ಯಯುಗ ಬರೋದಿಲ್ಲ. ಶಾಂತಿ ಹೇಗೆ ಸ್ಥಾಪನೆಯಾಗ್ತದೆ ಎಂಬುದನ್ನು ತಿಳಿಸಬೇಕಾಗಿದೆ. ಶಾಂತಿ ಸ್ಥಾಪನೆ ಮಾಡುವುದು ಹಾಗೂ ಶ್ರೇಷ್ಠಾಚಾರಿ ಪ್ರಪಂಚವನ್ನಾಗಿ ಮಾಡುವುದು ಒಬ್ಬ ತಂದೆಯ ಕರ್ತವ್ಯವೇ ಆಗಿದೆ. ತಂದೆ ತಿಳಿಸ್ತಾರೆ, ಅನ್ಯ ಸಂಘಗಳಿಂದ ಬುದ್ಧಿಯೋಗ ತೆಗೆದು ಒಬ್ಬರ ಸಂಘವನ್ನು ಸೇರಬೇಕಾಗಿದೆ. ದೇಹ ಸಹಿತ ಏನೆಲ್ಲವೂ ಕಾಣುತ್ತಿದೆಯೋ ಅದೆಲ್ಲವನ್ನೂ ತೆಗೆಯಬೇಕಾಗಿದೆ. ನಾವೀಗ ಮರಳಿ ಹೋಗಬೇಕಾಗಿದೆ. ಆದ್ದರಿಂದ ಮನೆಯನ್ನೇ ನೆನಪು ಮಾಡಬೇಕಾಗಿದೆ. ನೀವೀಗ ತಿಳಿದುಕೊಂಡಿದ್ದೀರಿ, ಇದು ಮೃತ್ಯುಲೋಕವಾಗಿದೆ. ನಾವೀಗ ಅಮರಲೋಕದಲ್ಲಿ ಹೋಗೋದಕ್ಕಾಗಿ ಅಮರ ಕಥೆ ಕೇಳ್ತಿದ್ದೇವೆ. ದೇವತೆಗಳಿಗೆ ದೈವಿ ಗುಣವಂತ ಮನುಷ್ಯರೆಂದು ಹೇಳಲಾಗ್ತದೆ. ಇಲ್ಲಂತೂ ಒಬ್ಬರೂ ಇರಲು ಸಾಧ್ಯವಿಲ್ಲ. ಕೃಷ್ಣನಿಗೂ ಎಷ್ಟೊಂದು ನಿಂದನೆ ಬರೆದಿದ್ದಾರೆ. ಸ್ವಲ್ಪವೂ ಬುದ್ಧಿಯಲ್ಲಿ ಬರೋದಿಲ್ಲ. ಈಗ ನೀವು ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಯಾವುದಕ್ಕೆ ದೈವಿ ಗುಣಗಳೆಂದು ಹೇಳಲಾಗ್ತದೆ ಎಂಬುದನ್ನು ಸಹ ತಿಳಿಸಲಾಗ್ತದೆ. ಅವಶ್ಯವಾಗಿ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಇದು ಮೊದಲ ಮುಖ್ಯ ಗುಣವಾಗಿದೆ. ನೀವು ಎಲ್ಲಿಯಾದರೂ ನೋಡಿ, ಪವಿತ್ರರ ಮುಂದೆ ಅಪವಿತ್ರರು ತಲೆಬಾಗ್ತಾರೆ. ಸತ್ಯಯುಗದಲ್ಲಿ ಪವಿತ್ರರೇ ಇರ್ತಾರೆ. ಆದ್ದರಿಂದ ಅಲ್ಲಿ ಮಂದಿರಗಳಿರೋದಿಲ್ಲ. ನಂತರ ಯಾವಾಗ ಪೂಜಾರಿಗಳಾಗುವರೋ ಆಗ ಮಂದಿರಗಳನ್ನು ಕಟ್ಟಿಸ್ತಾರೆ. ಯಾರು ಪಾವನರಾಗಿದ್ದರೋ ಅವರೇ ಪತಿತರಾಗ್ತಾರೆ. ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ತಂದೆ ತಿಳಿಸ್ತಾರೆ, ಈ ಹಳೆಯ ಪ್ರಪಂಚವನ್ನು, ಹಳೆಯ ಶರೀರವನ್ನೂ ಮರೆಯಬೇಕಾಗಿದೆ. ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಇದು ಸಮಾಪ್ತಿಯಾಗುವುದರಲ್ಲಿ ನಿಧಾನವಾಗುವುದಿಲ್ಲ. ಈ ಹಳೆಯ ಪ್ರಪಂಚ, ಹಣ, ಅಧಿಕಾರ, ಸಂಪತ್ತೆಲ್ಲವೂ ಹೋಯಿತೆಂದರೆ ಹೋಯಿತು. ಇನ್ನು ಕೆಲವೇ ದಿನಗಳು ಉಳಿದಿವೆ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದೆಂದು ಪ್ರಪಂಚದಲ್ಲಿ ಯಾರಿಗಾದರೂ ತಿಳಿದಿದೆಯೇ? ನೀವು ತಿಳಿಸ್ತೀರಿ, ಆದರೆ ಅವರಿಗೆ ವಿಶ್ವಾಸ ಕುಳಿತುಕೊಳ್ಳಬೇಕಲ್ಲವೇ? ಭಗವಾನುವಾಚ, ಯಾವಾಗ ತಿಳಿದುಕೊಳ್ಳುವರೋ ಆಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು. ತಂದೆ ನೀವು ಮಕ್ಕಳಿಗೆ ಹೇಳ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ. ಮಕ್ಕಳಿಗೆ ತಿಳಿದಿದೆ, ಬೇಹದ್ದಿನ ತಂದೆ ನಮಗೆ ರಾಜಯೋಗ ಕಲಿಸ್ತಾರೆ. ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಎಲ್ಲರೂ ಸಹೋದರರಾಗಿದ್ದೀರಿ. ಸ್ವರ್ಗದಲ್ಲಿ ಎಲ್ಲ ಸಹೋದರರು ಸುಖಿಯಾಗಿದ್ದರು. ಕಲಿಯುಗದಲ್ಲಿ ಎಲ್ಲರೂ ದುಃಖಿಯಾಗಿದ್ದೀರಿ. ಎಲ್ಲ ಆತ್ಮರು ನರಕವಾಸಿಯಾಗಿದ್ದಾರೆ. ಕೇವಲ ಆತ್ಮವೇ ಇರೋದಿಲ್ಲ, ಶರೀರ ಬೇಕಲ್ಲವೇ? ಈಗ ನೀವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕಾಗಿದೆ. ಇದರಲ್ಲಿಯೇ ಪರಿಶ್ರಮವಿದೆ. ಇದು ಚಿಕ್ಕಮ್ಮನ ಮನೆಯಂತಲ್ಲ. ಮೊದಲು ಪರಮಪಿತ ಪರಮಾತ್ಮನೇ ನಮಗೆ ಓದಿಸ್ತಾರೆ. ಶಿವ ತಂದೆ ಈ ಶರೀರದ ಮೂಲಕ ಓದಿಸಲು ಬರ್ತಾರೆ ಎಂಬುದನ್ನು ನಿಶ್ಚಯವಾಗುವುದು. ಆಗಲೇ ಸ್ಥಿತಿ ಪಕ್ಕಾ ಆಗುವುದು. ನಾವು ಸಹ ಶರೀರದ ಮೂಲಕ ಕೇಳ್ತೇವೆ, ಧಾರಣೆ ಮಾಡಿಕೊಳ್ತೇವೆ. ಸಂಸ್ಕಾರಗಳನುಸಾರವಾಗಿಯೇ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಧಾರಣೆ ಮಾಡಿಕೊಳ್ತೇವೆ. ಹೇಗೆ ತಂದೆ ಸೈನಿಕರ ಉದಾಹರಣೆ ಕೊಡ್ತಾರೆ. ಅವರು ಯುದ್ಧದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆಂದರೆ ಮತ್ತೆ ಸೈನಿಕರಾಗಿಯೇ ಜನ್ಮ ಪಡೀತಾರೆ. ಈಗ ತಂದೆಯ ಸಂಸ್ಕಾರಗಳ ಬಗ್ಗೆಯೂ ನಿಮಗೆ ತಿಳಿದಿದೆ. ನಿರಾಕಾರ ಬೇಹದ್ದಿನ ತಂದೆಯಲ್ಲಿ ಯಾವ ಸಂಸ್ಕಾರವಿದೆ? ಅವರು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಪತಿತ ಪಾವನ ಜ್ಞಾನ ಸಾಗರನಾಗಿದ್ದಾರೆ. ಅವರೇ ಬಂದು ಪಾವನರನ್ನಾಗಿ ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ಜನ್ಮ ಜನ್ಮಾಂತರದ ವಿಕರ್ಮಗಳು ವಿನಾಶವಾಗ್ತವೆ. ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಪದವಿಯೇನೂ ಸಿಗೋದಿಲ್ಲ. ಈಗ ಮಕ್ಕಳೂ ತಿಳಿದುಕೊಂಡಿದ್ದೀರಿ, ತಂದೆ ನಮಗೆ ಸಹಜ ಮಾರ್ಗ ತಿಳಿಸ್ತಾರೆ. ಮಕ್ಕಳೇ ಮನ್ಮನಾಭವ ಎಂದು ಹೇಳ್ತಾರೆ. ಈ ಅಕ್ಷರ ಗೀತೆಯಲ್ಲಿದೆ. ಆದರೆ ಇದರ ಅರ್ಥವನ್ನು ತಿಳಿದುಕೊಳ್ಳೋದಿಲ್ಲ. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ದೇಹ ಸಹಿತ
ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದರಿತು ಪರಮಪಿತ ಪರಮಾತ್ಮನಾದ ನನ್ನ ನೆನಪು ಮಾಡಿರಿ. ನೆನಪಿಗೆ ಯೋಗ ಅಗ್ನಿ ಎಂದು ಹೇಳಲಾಗ್ತದೆ. ಯೋಗ ಸಾಮಾನ್ಯ ಪದವಾಗಿದೆ, ಗೀತೆಯಲ್ಲಿಯೂ ಇದೆ. ಆದರೆ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಘೋರ ಅಂಧಕಾರ ಮಾಡಿದ್ದಾರೆ. ಈಗ ನೀವು ತಿಳಿಸುತ್ತೀರೆಂದರೂ ಸಹ ಇದು ನಿಮ್ಮ ಕಲ್ಪನೆಯಾಗಿದೆ ಎಂದು ಹೇಳ್ತಾರೆ. ಏನೂ ಅರ್ಥವಾಗೋದಿಲ್ಲ. ಅವರಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳೋದಿಲ್ಲ. ಮೊದಲು ಇವರು ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಅವರು ನಮಗೆ ಓದಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಇದು ಪಕ್ಕಾ ನಿಶ್ಚಯವಿರಬೇಕು. ಹೊಸ ವ್ಯಕ್ತಿಗಳಿಗೆ ನಿಶ್ಚಯ ಕುಳಿತುಕೊಳ್ಳುವುದು ಅಸಂಭವವಾಗಿದೆ. ಕೆಲವರು ಹೊಸಬರೂ ಸಹ ಬಹಳ ಸೂಕ್ಷ್ಮ ಬುದ್ಧಿಯವರಾಗಿರ್ತಾರೆ, ಅರ್ಥ ಮಾಡಿಕೊಳ್ತಾರೆ. ಕೆಲವರಂತೂ ಇಲ್ಲಿಗೆ ಬರುವುದಕ್ಕೂ ಇಚ್ಛಿಸೋದಿಲ್ಲ, ಏನೂ ತಿಳಿದುಕೊಳ್ಳೋದಿಲ್ಲ, ಬುದ್ಧಿಯಲ್ಲಿಯೇ ಬರೋದಿಲ್ಲ. ಇಷ್ಟೊಂದು ಮಂದಿ ಬೀಕೆಗಳಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಇವರಿಗೆ ತಂದೆಯಿಂದ ಆಸ್ತಿ ಸಿಕ್ಕಿರಬೇಕು. ಇದು ಪರಿವಾರವಾಗಿದೆ, ಬ್ರಹ್ಮಕುಮಾರ ಕುಮಾರಿಯರು ಎಂದು ಬರೆಯಲಾಗಿದೆ ಎಂದ ಮೇಲೆ ಇದು ಪರಿವಾರವಾಯಿತಲ್ಲವೇ? ಪ್ರಜಾಪಿತ ಬ್ರಹ್ಮನ ಪರಿವಾರ ಎಷ್ಟು ದೊಡ್ಡದಾಗಿದೆ. ಆದರೆ ಈ ಮಾತು ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ. ತಮ್ಮ ಗುರಿ ಧ್ಯೇಯವೇನೆಂದು ಯಾರಾದರೂ ಕೇಳಿದರೆ ತಿಳಿಸಿರಿ. ಹೊರಗಡೆ ಬೋರ್ಡಿನ ಮೇಲೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಎಂದು ಬರೆಯಲಾಗಿದೆ ಅಂದ ಮೇಲೆ ಇದು ಪರಿವಾರವಾಯಿತು. ಇಲ್ಲಿ ತಾತನಿಂದ ಆಸ್ತಿ ಸಿಗ್ತದೆ. ಪ್ರಜಾಪಿತ ಬ್ರಹ್ಮನ ಮುಖದ ಮೂಲಕ ಶಿವ ತಂದೆ ರಚನೆ ರಚಿಸ್ತಾರೆ ಅಂದ ಮೇಲೆ ಅವರು ರಚಯಿತನಾದರು. ಸ್ವರ್ಗ ರಚಿಸುತ್ತಾರೆಂದರೆ ಅವಶ್ಯವಾಗಿ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡ್ತಾರೆ ಅಂದ ಮೇಲೆ ಇದು ಪರಿವಾರವಾಯಿತಲ್ಲವೇ? ತಂದೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಮತ್ತು ದಾದಾರವರು, ಬ್ರಹ್ಮನೂ ಇದ್ದಾರೆ, ಶಿವನೂ ಇದ್ದಾರೆ. ಶಿವ ರಚಯಿತ ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಸ್ತಿ ಹೇಗೆ ಕೊಡೋದು? ಆದ್ದರಿಂದ ಬ್ರಹ್ಮರವರ ಮೂಲಕ ಆಸ್ತಿ ಕೊಡ್ತಾರೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ತಿಳಿಸಬೇಕಾಗಿದೆ. ತಿಳಿಸಿರಿ, ಇದು ನಿಮ್ಮ ತಂದೆಯ ಮನೆಯಾಗಿದೆ. ಇದಕ್ಕೆ ರುದ್ರ ಜ್ಞಾನ ಯಜ್ಞವೆಂದು ಹೇಳಲಾಗ್ತದೆ. ನಾವು ಬ್ರಾಹ್ಮಣರಾಗಿದ್ದೇವೆ. ತಂದೆಯ ವಿನಃ ಮತ್ಯಾರೂ ರಾಜಯೋಗ ಕಲಿಸಲು ಸಾಧ್ಯವಿಲ್ಲ. ಗೀತೆಯಲ್ಲಿಯೂ ಇದೆಯಲ್ಲವೇ, ಮನ್ಮನಾಭವ ಅರ್ಥಾತ್ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಆದ್ದರಿಂದ ನಾವು ಆ ಒಬ್ಬ ತಂದೆಯನ್ನೇ ನೆನಪು ಮಾಡ್ತೇವೆ. ತಿಳಿಸಿರಿ, ಇದು ನಿಮ್ಮ ತಂದೆಯ ಮನೆಯಾಗಿದೆ. ಇದಕ್ಕೆ ರುದ್ರಜ್ಞಾನ ಯಜ್ಞವೆಂದು ಹೇಳಲಾಗ್ತದೆ. ನಾವು ಬ್ರಾಹ್ಮಣರಾಗಿದ್ದೇವೆ. ತಂದೆಯ ವಿನಃ ಮತ್ಯಾರೂ ರಾಜಯೋಗ ಕಲಿಸಲು ಸಾಧ್ಯವಿಲ್ಲ. ಗೀತೆಯಲ್ಲಿಯೂ ಇದೆಯಲ್ಲವೇ, ಮನ್ಮನಾಭವ ಅರ್ಥಾತ್ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಆದ್ದರಿಂದ ನಾವು ಆ ಒಬ್ಬ ತಂದೆಯನ್ನೇ ನೆನಪು ಮಾಡ್ತೇವೆ. ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ, ಬಾಬಾ ತಾವು ಬಂದರೆ ನಾವು ಬಲಿಹಾರಿಯಾಗ್ತೇವೆ, ನಿಮ್ಮವರಾಗ್ತೇವೆ. ನಾವಾತ್ಮರು ಈ ದೇಹವನ್ನೂ ಬಿಟ್ಟು ನಿಮ್ಮ ಜೊತೆ ಬರ್ತೇವೆ, ನಿಮ್ಮ ಮಕ್ಕಳಾಗ್ತೇವೆ ಎಂದ ಮೇಲೆ ತಮ್ಮ ಜೊತೆಯಲ್ಲಿಯೇ ಹೋಗ್ತೇವೆ. ಹೇಗೆ ವಿವಾಹವಾದರೆ ಪ್ರಿಯತಮ ತನ್ನ ಜೊತೆ ಕರೆದುಕೊಂಡು ಹೋಗ್ತಾರಲ್ಲವೇ? ಈ ಶಿವ ಪ್ರಿಯತಮನೂ ಹೇಳ್ತಾರೆ, ನಾನು ನಿಮ್ಮನ್ನು ಈ ದುಃಖದಿಂದ ಬಿಡಿಸಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತೇನೆ. ಮತ್ತೆ ತಮ್ಮ ತಮ್ಮ ಪುರುಷಾರ್ಥದನುಸಾರ ಹೋಗಿ ರಾಜ್ಯಭಾರ ಮಾಡ್ತೀರಿ. ಯಾರೆಷ್ಟು ಜ್ಞಾನಧನವನ್ನು ಧಾರಣೆ ಮಾಡಿಕೊಳ್ಳುವರೋ ಅಷ್ಟು ಶ್ರೇಷ್ಠ ಪದವಿಯನ್ನೂ ಪಡೆಯುತ್ತಾರೆ. ಚಿಕ್ಕ ಚಿಕ್ಕ ಕುಮಾರಿಯರು ಸಹ ಸರ್ವೀಸ್ ಮಾಡ್ತಿದ್ದಾರೆ. ಅವರೇ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು ಮೊದಲಾದವರಿಗೆ ತಿಳಿಸಬೇಕಾಗಿದೆ. ಉಮಂಗವಿರಬೇಕು. ಮಲ್ಲ ಯುದ್ಧದಲ್ಲಿ ದೊಡ್ಡ ದೊಡ್ಡ ಪ್ರತಿಜ್ಞೆ ಮಾಡ್ತಾರೆ, ನಾವು ಇವರ ಜೊತೆ ಯುದ್ಧ ಮಾಡ್ತೇವೆ ಎಂದು. ಸೇವಾಧಾರಿ ಮಕ್ಕಳು ಆರಾಮದಲ್ಲಿ ಮಲಗುವಂತಿಲ್ಲ. ಆರಾಮ ಹರಾಮವಾಗಿದೆ, ಅರ್ಥಾತ್ ವ್ಯರ್ಥವಾಗಿದೆ. ಯಾರೆಲ್ಲ ತಮ್ಮನ್ನು ಮಹಾರಥಿಗಳೆಂದು ತಿಳಿದುಕೊಳ್ಳುವರೋ ಅವರು ಸುಖದಿಂದ ಮಲಗುವಂತಿಲ್ಲ. ಸರ್ವೀಸಿಗಾಗಿ ಓಡಾಡಬೇಕಾಗಿದೆ. ಇತ್ತೀಚೆಗೆ ತಂದೆ ಬಹಳಷ್ಟು ಪ್ರದರ್ಶನಿಗಳನ್ನು ಮಾಡಿಸುತ್ತಿರುತ್ತಾರೆ. ದೊಡ್ಡ ದೊಡ್ಡವರಿಗೂ ನಿಮಂತ್ರಣವನ್ನು ಕಳಿಸಿರಿ. ಈಗಿಲ್ಲದಿದ್ದರೆ ಕೊನೆಯಲ್ಲಿ ಬಂದೇ ಬರ್ತಾರೆ. ಸಾಧು, ಸಂತ, ಮಹಾತ್ಮ ಯಾರಾದರೂ ಇರಲಿ, ಎಲ್ಲರನ್ನೂ ಜಾಗೃತ ಮಾಡ್ತಾ ಇರಿ. ಆದರೆ ಮಾತನಾಡುವವರು ಮಹಾರಥಿಯಾಗಿರಬೇಕು.
ಯಾರಿಗೆ ತಂದೆಯೊಂದಿಗೆ ಯೋಗವಿಲ್ಲವೋ, ಪ್ರೀತಿ ಇಲ್ಲವೋ, ಅವರು ಖಾಲಿ ಮೋಡಗಳಿದ್ದಂತೆ. ಅವರೇನು ಮಾಡುವರು? ಇದನ್ನಂತೂ ತಿಳಿದುಕೊಂಡಿದ್ದೀರಿ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗ್ತಾರೆ. ನಾನು ಎಲ್ಲಿಯವರೆಗೆ ಓದಿದ್ದೇನೆ, ಸರ್ವೀಸ್ ಮಾಡಿ ತೋರಿಸುತ್ತೇನೆಂದು ಪ್ರತಿಯೊಬ್ಬರೂ ತನ್ನನ್ನು ತಿಳಿದುಕೊಳ್ಳಬಹುದಾಗಿದೆ. ಒಂದು ವೇಳೆ ಮೋಡಗಳು ತುಂಬಿವೆ, ಆದರೆ ಮಳೆ ಸುರಿಸದಿದ್ದರೆ ಅಂತಹ ಮೋಡಗಳಿಂದೇನು ಪ್ರಯೋಜನ? ಪ್ರತಿಯೊಬ್ಬರಿಗೆ ತಮ್ಮ ತಿಳುವಳಿಕೆ ಬೇಕು. ವ್ಯರ್ಥ ದೇಹಾಭಿಮಾನದ ನಶೆಯಲ್ಲಿದ್ದರೆ ಸದಾಕಾಲಕ್ಕಾಗಿ ಶ್ರೇಷ್ಠ ಪದವಿ ಕಳೆದುಕೊಳ್ತೀರಿ. ತಂದೆಗೆ ಸರ್ವೀಸಿನ ಎಷ್ಟೊಂದು ಉಮಂಗವಿದೆ. ಸರ್ಕಾರದವರಿಗೆ ತಿಳಿಸಬೇಕು, ನಮಗೆ ಒಂದು ದೊಡ್ಡ ಹಾಲ್ ಕೊಡಿ, ಅದರಲ್ಲಿ ನಾವು ಆತ್ಮಿಕ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತೇವೆ. ತಂದೆ ಬಂದಿರುವುದೇ ರಾಜಯೋಗವನ್ನು ಕಲಿಸಲು. ಆದರೆ ಯುಕ್ತಿಯುಕ್ತವಾಗಿ ತಿಳಿಸಬೇಕಾಗಿದೆ. ಯಾರಿಗೆ ಭಾಷಣ ಮಾಡುವುದೇ ಗೊತ್ತಿಲ್ಲವೋ ಅವರೇನು ತಿಳಿಸುವರು? ಉನ್ನತ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಸರ್ವೀಸ್ ಮಾಡುವರೋ ಅವರು ಪಡೆಯುವರು. ದೊಡ್ಡವರಿಗೆ ಬರೀರಿ. ಈ ಜ್ಞಾನವಿಲ್ಲದೆ ಭಾರತದ ಹಾಗೂ ಪ್ರಪಂಚದ ಕಲ್ಯಾಣವಾಗಲು ಸಾಧ್ಯವಿಲ್ಲ. ವಿದ್ಯೆ ಮುಖ್ಯವಾಗಿದೆ. ಈ ಲಕ್ಷ್ಮೀನಾರಾಯಣರು ಸಹ ವಿದ್ಯೆಯಿಂದಲೇ ಪದವಿಯನ್ನು ಪಡೆದರಲ್ಲವೇ? ಹಿಂದಿನ ಜನ್ಮದಲ್ಲಿ ರಾಜಯೋಗವನ್ನು ಕಲಿತಿದ್ದಾರೆ. ನಾವು ಸಹ ಈಗ ಇಲ್ಲಿ ಓದುತ್ತಿದ್ದೇವೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಾವು ಈ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಹೋಗಿ ಈ ಪದವಿಯನ್ನು ಪಡೆಯುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಈ ಜ್ಞಾನ ನಿಮಗೆ ಸಿಗ್ತದೆ. ಅದು ಈ ಪ್ರಪಂಚಕ್ಕಾಗಿ ಅಲ್ಲ. ನೀವು ಭವಿಷ್ಯ 21 ಜನ್ಮಗಳಿಗಾಗಿ ಪ್ರಾರಬ್ಧ ಮಾಡಿಕೊಳ್ಳುವುದಕ್ಕಾಗಿ ಓದುತ್ತೀರಿ. ಅವರು ಇದೊಂದು ಜನ್ಮದ ಸುಖಕ್ಕಾಗಿ ಓದುತ್ತಾರೆ. ಅಂದ ಮೇಲೆ ಆ ವಿದ್ಯೆಯನ್ನೂ ಓದಬೇಕು. ಜೊತೆಗೆ ಈ ಶಿಕ್ಷಣವನ್ನೂ ಕಲಿಯಬೇಕಾಗಿದೆ. ಇದರಲ್ಲಿ ಹೆದರುವ ಮಾತಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಏಕೆ ತೆಗೆದುಕೊಳ್ಳಬಾರದು? ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ತಿಳಿಸಬೇಕು. ಈ ಜ್ಞಾನ ಎಲ್ಲರಿಗಾಗಿ ಬಹಳ ಅವಶ್ಯಕವಾಗಿದೆ. ಆದರೆ ಮಕ್ಕಳು ಇನ್ನೂ ಅಷ್ಟು ಆಗುತ್ತಿಲ್ಲ. ನೌಕರಿಯ ಹೊರೆಯನ್ನು ಹೊತ್ತುಕೊಳ್ಳುವುದರಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಬಂಧನ ಮುಕ್ತರಾಗಿದ್ದರೆ ಸರ್ವೀಸಿನಲ್ಲಿ ತೊಡಗಬೇಕು. ಎಲ್ಲರೂ ಶ್ರೀಮತದಂತೆ ನಡೆಯೋದಿಲ್ಲ. ಮಧ್ಯದಲ್ಲಿ ಮಾಯೆ ಸಿಕ್ಕಿ ಹಾಕಿಸ್ತದೆ. ಕೆಲವು ಮಕ್ಕಳಿಗೆ ಬಹಳ ಆಸಕ್ತಿ ಇದೆ. ಆದರೆ ನಾವು ಹೋಗಿ ಅನೇಕರ ಕಲ್ಯಾಣ ಮಾಡಬೇಕೆಂಬ ನಶೆ ಇರೋದಿಲ್ಲ. ಅಂದಾಗ ತಂದೆಯೂ ತಿಳಿದುಕೊಳ್ಳುವರು, ನೀವು ದೊಡ್ಡವರಾಗಿದ್ದೀರಿ ಎಂದ ಮೇಲೆ ಏಕೆ ಗುಟುಕರಿಸಬೇಕು? ನೀವು ಇದನ್ನು ಹೇಳಬಹುದು, ನಾವು ಭಾರತದ ಉದ್ಧಾರ ಮಾಡಬೇಕಾಗಿದೆ. ಸತ್ಯ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕಾಗಿದೆ. ಆದರೆ ತಂದೆಗೆ ಆಶ್ಚರ್ಯವೇನೆಂದರೆ ಮಕ್ಕಳಲ್ಲಿ ಇಷ್ಟು ನಶೆ ಇರೋದಿಲ್ಲ. ಆದ್ದರಿಂದ ತಂದೆ ಹೇಳ್ತಾರೆ, ಇನ್ನೂ ರಜೋಬುದ್ಧಿಯಾಗಿದೆ. ಅವಕಾಶ ಬಹಳ ಚೆನ್ನಾಗಿದೆ. ಇಂಥವರು ಅನೇಕರಿದ್ದಾರೆ. ಯಾರಿಗೆ ಜ್ಞಾನದ ಅಹಂಕಾರ ಬಹಳ ಇದೆ, ಆದರೆ ಬಹಳ ಡಿಸ್ಸರ್ವೀಸ್ ಮಾಡ್ತಾರೆ. ಇದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು ಎನ್ನುವಂತೆ ತಂದೆಗೆ ಗೊತ್ತಿದೆ. ರಾಹುವಿನ ಗ್ರಹಣ ಕುಳಿತುಕೊಳ್ತದೆ. ಬೃಹಸ್ಪತಿ ದಶೆ ಇಳಿದು ರಾವಣನ ದಶೆ ಕುಳಿತುಕೊಳ್ತದೆ. ಈಗೀಗ ನೋಡಿದರೆ ಬಹಳ ಚೆನ್ನಾಗಿ ನಡೀತಾ ಇರ್ತಾರೆ. ಮತ್ತೆ ಈಗೀಗ ಗ್ರಹಚಾರ ಕುಳಿತುಕೊಳ್ತದೆ. ಕೆಳಗೆ ಬೀಳ್ತಾರೆ. ಮಕ್ಕಳು ಬಹಳ ಬಹದ್ದೂರರಾಗಬೇಕಾಗಿದೆ. ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ಈ ಭಾರತವನ್ನು ಸ್ವರ್ಗವಾಸಿಯನ್ನಾಗಿ ಮಾಡಿಯೇ ತೀರ್ತೇವೆ. ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವುದು, ಶ್ರೇಷ್ಠಾಚಾರಿಗಳನ್ನು ಭ್ರಷ್ಟಾಚಾರಿಗಳನ್ನಾಗಿ ಮಾಡುವುದು ನಿಮ್ಮ ಧರ್ಮವಾಗಿದೆ. ತಂದೆ ಬಹಳ ಚೆನ್ನಾಗಿ ನಶೆ ಏರಿಸುತ್ತಾರೆ. ಆದರೆ ಮಕ್ಕಳಲ್ಲಿ ನಂಬರ್ ವಾರ್ ನಶೆ ಏರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಬಂಧನ ಮುಕ್ತರಾಗಿ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ. ಆತ್ಮಿಕ ಸೇವೆ ಮಾಡಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕಾಗಿದೆ. ಜ್ಞಾನದ ಅಹಂಕಾರದಲ್ಲಿ ಬರಬಾರದು. ಆತ್ಮಿಕ ನಶೆಯಲ್ಲಿರಬೇಕಾಗಿದೆ. ನಿಶ್ಚಯ ಬುದ್ಧಿಯವರಾಗಿ ಮೊದಲು ತಮ್ಮ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ದೇಹ ಸಹಿತವಾಗಿ
ಏನೆಲ್ಲವೂ ಕಾಣುತ್ತದೆಯೋ ಅದೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆಯಬೇಕು ಮತ್ತು ಒಬ್ಬ ತಂದೆಯ ಜೊತೆ ಜೋಡಿಸಬೇಕಾಗಿದೆ. ವರದಾನ: ಮಾಡುವುದು ಮತ್ತು ಹೇಳುವುದು ಇವೆರಡನ್ನೂ ಸಮಾನ ಮಾಡಿಕೊಂಡು ಕ್ವಾಲಿಟಿಯ ಸೇವೆಯನ್ನು ಮಾಡುವಂತಹ ಸತ್ಯ ಸೇವಾಧಾರಿ ಭವ. ಸದಾ ಗಮನವಿರಲಿ, ಮೊದಲು ಮಾಡಬೇಕು, ನಂತರ ಹೇಳಬೇಕು. ಹೇಳುವುದು ಸಹಜವಿರುತ್ತದೆ, ಮಾಡುವುದರಲ್ಲಿ ಪರಿಶ್ರಮವಿದೆ. ಪರಿಶ್ರಮದ ಫಲ ಒಳ್ಳೆಯದಾಗಿರ್ತದೆ. ಆದರೆ ಕೇವಲ ಅನ್ಯರಿಗಷ್ಟೇ ಹೇಳ್ತೀರಿ. ಸ್ವಯಂ ತಾವು ಮಾಡುವುದಿಲ್ಲವೆಂದರೆ ಸರ್ವೀಸಿನ ಜೊತೆ ಜೊತೆಗೆ ಡಿಸ್ಸರ್ವೀಸ್ ಸಹ ಪ್ರತ್ಯಕ್ಷವಾಗ್ತದೆ. ಹೇಗೆ ಅಮೃತದಲ್ಲಿ ವಿಷದ ಒಂದು ಹನಿ ಬೀಳೋದರಿಂದ ಅಮೃತವೆಲ್ಲವೂ ವಿಷಮಯವಾಗ್ತದೆ, ಹಾಗೆಯೇ ಎಷ್ಟಾದರೂ ಸರ್ವೀಸ್ ಮಾಡಿರಿ, ಆದರೆ ಒಂದು ಚಿಕ್ಕದಾದ ತಪ್ಪು ಸರ್ವೀಸನ್ನು ಸಮಾಪ್ತಿ ಮಾಡ್ತದೆ. ಆದ್ದರಿಂದ ತಮ್ಮ ಮೇಲೆ ಮೊದಲು ಗಮನವಿಟ್ಟುಕೊಂಡಾಗ ಹೇಳಲಾಗ್ತದೆ ಸತ್ಯ ಸೇವಾಧಾರಿ. ಸುವಾಕ್ಯ: ಅನೇಕತೆಯಲ್ಲಿ ಏಕತೆಯನ್ನು ತರುವುದು, ಕೆಟ್ಟಿರುವುದನ್ನು ಸರಿಪಡಿಸುವುದೇ ಅತಿ ದೊಡ್ಡ ವಿಶೇಷತೆಯಾಗಿದೆ. ಅವ್ಯಕ್ತ ಸೂಚನೆ: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛಾಗಿರಿ. ಈಗ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ದಾಳಿ ಮಾಡಬಾರದು. ಆಗ ಹೇಳಲಾಗುವುದು ಡಬಲ್ ಅಹಿಂಸಕ. ಸದಾ ಸಹೋದರ ಸಹೋದರನ ಸ್ಮೃತಿ ಸಹಜ ಹಾಗೂ ಸ್ವತಃ ಸ್ಮೃತಿ ಸ್ವರೂಪದಲ್ಲಿರಲಿ ಎಂದು ಸಹ ತಮ್ಮ ಸಂಪೂರ್ಣ ಸತೋಪ್ರಧಾನ ಸ್ಟೇಜಿನಿಂದ ಕೆಳಗೆ ಇಳಿದು ತನ್ನ ಘಾತವನ್ನು ಮಾಡಿಕೊಳ್ಳಬೇಡಿ. ಆತ್ಮನ ಅಸಲಿ ಗುಣ ಸ್ವರೂಪ ಹಾಗೂ ಶಕ್ತಿ ಸ್ವರೂಪದಿಂದ ಕೆಳಗೆ ಬರುವುದು ಅರ್ಥಾತ್ ವಿಸ್ಮೃತಿಯಾಗುವುದು. ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾವ ನಶೆ ತುಂಬಿದ ಮೋಡಗಳನ್ನು ಸಹ ಹಾರಿಸಿಕೊಂಡು ಹೋಗ್ತದೆ, ಮಳೆ ಸುರಿಸಲು ಬಿಡುವುದಿಲ್ಲ? ಒಂದು ವೇಳೆ ವ್ಯರ್ಥ ದೇಹಾಭಿಮಾನದ ನಶೆ ಬಂದಿತೆಂದರೆ ತುಂಬಿರುವ ಮೋಡಗಳು ಸಹ ಚದುರಿ ಹೋಗ್ತವೆ. ಒಂದು ವೇಳೆ ಮಳೆ ಸುರಿಸಿದರೂ ಸಹ ಸರ್ವೀಸಿನ ಬದಲು ಡಿಸ್ಸರ್ವೀಸ್ ಮಾಡ್ತಾರೆ. ಒಂದು ವೇಳೆ ತಂದೆಯೊಂದಿಗೆ ಪ್ರೀತಿಯಿಲ್ಲ, ಅವರೊಂದಿಗೆ ಯೋಗವಿಲ್ಲವೆಂದರೆ ಜ್ಞಾನವಿದ್ದರೂ ಸಹ ಖಾಲಿಯಾಗಿರ್ತಾರೆ. ಇಂತಹ ಖಾಲಿ ಮೋಡಗಳು ಅನೇಕರ ಕಲ್ಯಾಣ ಹೇಗೆ ಮಾಡುವರು? ಒಳ್ಳೆಯದು. ಓಂ ಶಾಂತಿ.